ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇಷ್ಟೊಂದು ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂತ ನಾನು ಒಂದಿನ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇವತ್ತು ಅಂತ. ನಾವಿವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ, ನಮ್ಮಮ್ಮ ಅವರ ಅಮ್ಮ ಮನೆ. ಅದು ಬಂದು ಯಲಹಂಕ ಹತ್ರ ಇರೋದು. ಆ್ಯಂಡ್ ನಮ್ಮ ಆಂಟಿ ಮಗಳು ಸ್ಕೂಲಲ್ಲಿ ಏನು ಪಾಸ್ ಕೊಟ್ಟಿದ್ರು, ಸ್ಟೂಡೆಂಟ್ ಪಾಸು. ಅವ್ರಿಗೆ ಒಂದು ಫ್ರೀ ಅಂತೆ. ಇದು ಬಂದು ಯಲಹಂಕ ಹತ್ರ, ಬಿಸೈಡ್ ಉಡುಪಿ ಗ್ರ್ಯಾಂಡ್ ಹೋಟೆಲ್ ಪಕ್ಕನೇ ಇರೋದು, ಕೋಗಿಲೆ ಕ್ರಾಸ್ ಹತ್ರ. ಸರ್ಕಸ್ ಬಂದು ದುಬೈ ಸಿಟಿ ಎಕ್ಸಿಬಿಷನ್ ಅಂತ. ಸಖತ್ತಾಗಿತ್ತು ಮಾತ್ರ. 5 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ ಡೈಲಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಅಕ್ವೇರಿಯಂ, ಅಮ್ಯೂಸ್ಮೆಂಟ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಒಂದೊಂದು ಫಿಶ್ಶು ಎಷ್ಟು ಚೆನ್ನಾಗಿದೆ ಅಂತ. ವೆರೈಟಿ ಆದಂಥ ಫಿಶ್ಗಳೆಲ್ಲ ಎಕ್ಸಿಬಿಷನಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗಂತೂ ಖುಷಿ ಆಯಿತು. ಫುಲ್ ಡೇ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹಾಗೆ ನೋಡ್ಕೊಂಡು ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ವಿಡಿಯೋಗೆ ಒಂದು ಲೈಕ್ ಮಾಡಿ ಮರಿದೆ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಅಕ್ಕಪಕ್ಕ ಇರೋ ಆಗಿದ್ದರೆ ನೀವು ಕೂಡ ಹೋಗಿ ವಿಸಿಟ್ ಮಾಡಿ, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ತುಂಬ ಖುಷಿ ಪಡ್ತಾರೆ. ಚೆನ್ನಾಗಿದೆ ಅಂತ ಹೇಳ್ತೀನಿ. ಹೆಣ್ಮಕ್ಳಿಗೆ ಆಡೋಕ್ಕೆ ಒಳ್ಳೊಳ್ಳೆ ಗೇಮ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಕೂಡ ಟ್ರೈ ಮಾಡಿದ್ವಿ. ಒಂದು 2 or 3 ಗೇಮ್ಸ್ ಏನೋ ಆಡಿದ್ವಿ ಅನಿಸುತ್ತೆ. ಎಲ್ಲ ಕೂಡ ಚೆನ್ನಾಗಿತ್ತು. ಆ್ಯಂಡ್ ನಮಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು ಇದನ್ನು ಆಡಬೇಕಾದ್ರೆ. ನೋಡ್ತಾ ಇರ್ಬೋದು ಇಲ್ಲಿ ಫ್ರಂಟಲ್ಲಿ ಒಂದು ಮೇಲೆ ಹೋಗಿ ಕೆಳಗಡೆ ಬರುತ್ತೆ, ಜೀವ ಬಾಯಿಗೆ ಬಂದುಬಿಡುತ್ತೆ ನಿಜವಾಗ್ಲೂ. ಹಾಗೆ ಆಗುತ್ತೆ. ಟಿಕೆಟು ಎಲ್ಲ 100 ರೂಪೀಸ್ ಫೀಸ್ ಮಾಡಿ ಹೋಗಬೇಕಾಗತ್ತೆ. ಪ್ರತಿಯೊಂದಕ್ಕೂ ಫೀಸ್ ಇರುತ್ತೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಪಾಪು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೋಸ್ಕರನೇ ಬಂದಿದ್ದು. ಅವಳಿಗೆ ಆಡೋದಕ್ಕೆ ಇಷ್ಟ, ಸೊ ಹಾಗಾಗಿ. ಆ್ಯಂಡ್ ನಾವು ಕೂಡ ಇದರಲ್ಲೇ ಗೇಮಲ್ಲಿ ಆಡ್ತಾಯಿದ್ದೀವಿ, ನಾನು ನಮ್ಮ ಆಂಟಿ. ಆ್ಯಂಡ್ ನೋಡಿ ಗೊತ್ತಾಗುತ್ತೆ ಅನಿಸುತ್ತೆ, ನಾನು ಬ್ಲೂ ಕಲರ್ ಟಾಪ್ ಹಾಕಿದ್ದೀನಿ, ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಭಯ ಆಗುತ್ತೆ ಇದೆಲ್ಲ ಆಡೋದಕ್ಕೆ. ನೀವು ಕೂಡ ಟ್ರೈ ಮಾಡಿ, ಒಂದು ಸತಿ ಟ್ರೈ ಮಾಡಿ, ನಿಜವಾಗ್ಲೂ ಭಯ ಆಗುತ್ತೆ. ನನಗಂತೂ ಅಂದರೆ ಸೆಕೆಂಡ್ ಟೈಮ್ ನಂದಿದ್ದು. ನಾನು ಕೆಂಗೇರಿಲಿ ಕೂಡ ಆಡಿದ್ದೆ, ಅಲ್ಲೂ ಎಕ್ಸಿಬಿಷನ್ ಆಗಿತ್ತು. ಸೊ ಇದು ಚೆನ್ನಾಗಿತ್ತು. ಆ್ಯಂಡ್ ನೋಡಿ, ಹಾಗೆ ಕಂಟಿನ್ಯೂ ಮಾಡಿ. ಏನೆಲ್ಲ ಎಂಜಾಯ್ ಮಾಡಿಕೊಂಡು ಫುಲ್ಲು ತಿರುಗಾಡಿಸ್ಬಿಡುತ್ತೆ. ತುಂಬ ಭಯ ಆಗುತ್ತೆ. ಆ್ಯಂಡ್ ಆಮೇಲೆ ಹೋಗ್ತಾ ಸರಿ ಹೋಗುತ್ತೆ. ಸ್ವಲ್ಪ ಒಂದು 2 ಮಿನಿಟ್ಸ್ ರಿಲ್ಯಾಕ್ಸ್ ಆಗಬೇಕು, ಇಲ್ಲಾಂದರೆ ತಲೆ ಗಿರ್ ಅಂತ ಇರುತ್ತೆ ಅಲ್ಲೇ. ಅದೇ ಮೈಂಡಲ್ಲೇ ಇರ್ತೀವಿ. ಆ್ಯಂಡ್ ಇದು ಕೂಡ ಪಾಪು ಬೈಕ್ ಆಡ್ತೀನಿ ಅಂದ್ಲು, ಬೈಕ್ ಮೇಲೆ ಕೂತ್ಕೊಳ್ಳೋದು. ಸೊ ಅದಕ್ಕೆ ಆಡ್ಸೋಕ್ಕೆ ಬಂದಿದ್ದೀವಿ. ಏನು ಮಾಡ್ಬೇಡ, ಕೂತ್ಕೊ, ಸುಮ್ಮನೆ ಬಿಡ್ಕೊ. ನಿಂದೆ ನನಗೆ ಓಡಿಸ್ಬೇಡ. ಆಯ್ತು ನಿಶಾ, ಹುಡುಗ ಆಯ್ತವನೆ. ಏನಾಗಲ್ಲ ಬಿಡ ಹುಡುಗ. ಆಯ್ತು ನಿಶಾ, ತಲೆ ಎತ್ತು ಚಿನಿ, ತಲೆ ಎತ್ತು ಅಮ್ಮ, ತಲೆ ಎತ್ತೆ, ತಲೆ ಎತ್ತು, ಆರಾಮಾಗಿರು. ಇಷ್ಟನಾ? ಆಡು ಆಡು ನಿಜ ಆಡಪ್ಪ, ಕೊಟ್ಟಿದ್ದೀನಿ ನೋಡಿ. ಬಾಲ್ ಬೇರೆ ಆಡ್ತಾರೆ, ಬಾಳು ಅಂತ ಆಡಪ್ಪ.
ನಮ್ಮ ಆಂಟಿ ಮಗಳು ಹೆಸರು ನಿಶು ಅಂತ. ಅವಳಂತೂ ತುಂಬ ಹೆದ್ರುಕೊಂಡ್ಳು. ಇದು ಗೇಮ್ ಆಡೋಕ್ಕೆ ಸ್ವಲ್ಪ ಅವಳಿಗೆ ಭಯ, ಫಿಯರ್. ಆಡಿಲ್ಲ ಜಾಸ್ತಿ, ಎಲ್ಲೂ ಹೊರಗಡೆ ಹೋಗಿಲ್ಲ. ಇದು ಅವಳು ಫಸ್ಟ್ ಟೈಮ್ ಆಡಿಸ್ತಾ ಇರೋದು. ಸೊ ಅವಳಿಗಂತೂ ಜಂಪ್ ಮಾಡೋದಕ್ಕೆ ಭಯ ಆಗ್ತಾಯಿತ್ತು. ಸೊ ಹೀಗೆ ಆಡ್ಕೊಂಡು ಬೀಳ್ತಾಯಿದ್ಲು, ಎದ್ದೊಳ್ತಾಯಿದ್ಲು, ತಿರ್ಗಾ ಜಂಪ್ ಮಾಡೋಕ್ಕೆ ಬರ್ತಾಯಿಲ್ಲ, ಏನಿಲ್ಲ. ಬಾಲ್ಸ್ ಎಲ್ಲ ಅಡ್ಡಾಡ ಬರ್ತಿದೆ. ಇಷ್ಟೆಲ್ಲ ಆಡಿದ್ಮೇಲೆ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಅವಳು ನೋಡಿಕೊಂಡು, ಇಲ್ಲಿ ಯಾವುದೋ ಫಿಲಮ್ ಶೂಟಿಂಗ್ ಬೇರೆ ನಡೀತಾಯಿತ್ತು. ಆ್ಯಕ್ಚುಲಿ ಅದು ಸೀರಿಯಲ್ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ಇನ್ನೇನು ಹೊರಡ್ಬೇಕಾಯ್ತು. ಇವರು ಫ್ರೆಂಡಲ್ಲೇ ಇಲ್ಲೇ ನಿಂತಿದ್ರು ಡೋರ್ ಸ್ಟೆಪ್ಪಲ್ಲೇ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಶೂಟ್ ಮಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಮಾತಾಡ್ಕೊಂಡು ಬರ್ಬೇಕು, ಎಲ್ಲ ಸುಮ್ಮನೆ ಇಳಿಬಾರ್ದು, ಹ್ಯಾಪಿ ಆಗಿರ್ಬೇಕು. ಆ ಕಡೆ ಈ ಕಡೆ ಶೂಟಿಂಗ್ ಕರ್ಕೊಂಡ್ಬಂದಾರೆ ಅವರೆಲ್ಲ ಅಲ್ವಾ. ನಿಧಾನವಾಗಿ ಬನ್ನಿ ಜೂನಿಯರ್ಸ್, ನಿಧಾನವಾಗಿ ಬನ್ನಿ, ಮಾತಾಡ್ಕೊಂಡು ಹಂಗೆ ಫಾಲೋ ಮಾಡಿ. ಆ್ಯಂಡ್ ಫಿಲಮ್ದದೆಲ್ಲ ನೋಡಿಕೊಂಡು ಬಂದ್ವಿ. ಹೊರಗಡೆ ಬಂದುಬಿಟ್ಟು ಏನೇನಾದರೂ ತಿನ್ನೋಣ, ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತು. ಹಾಗೆ ಮೋಮೋಸ್ಗೆ ಹೋಗಿ ಸ್ಟ್ರೀಟಲ್ಲಿ ಮೋಮೋ ತೊಗೊಂಡು ತಿಂದ್ವಿ. ಹಾಗೆ ಪಿಜ್ಜಾನೂ ತಿಂದಿರಲಿಲ್ಲ, ಎಷ್ಟೊಂದು ದಿನ ಆಗಿತ್ತು. ಪಿಜ್ಜಾ ತಿನ್ನೋಣ ಅಂದ್ಬಿಟ್ಟು ಪಿಜ್ಜಾ ಮತ್ತು ಐಸ್ ಕ್ರೀಮ್, ಮೋಮೋಸ್ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ತಿಂದುಬಿಟ್ಟು ಡೇನ ಮುಗಿಸ್ತೀವಿ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.